ಭಗವತೆ ವಾಸುದೇವಾಯ. ನಮಸ್ತೆ. ಜೀವಯಾನ ಬ್ಲಾಗಿನಲ್ಲಿ ನಾವು ಆರಂಭಿಸಿರುವ ಕೃಷ್ಣನ ಹೊಸ ಸರಣಿಯ ಕುರಿತು ನಿಮಗೆ ಈಗಾಗಲೇ ಗೊತ್ತೇ ಇದೆ. ಈ ಸರಣಿಯ 7ನೇ ಸಂಚಿಕೆಗೆ ನಾವೀಗ ಬಂದಿದ್ದೇವೆ. ಈ ಸಂವಾದದಲ್ಲಿ ಭಾಗಿಯಾಗಲು ಬಂದಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೆ ಸ್ವಾಗತವನ್ನು ಕೋರುತ್ತಾ ವೀಕ್ಷಕರಾಗಿರುವ ನಿಮಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೇರವಾಗಿ ಪ್ರಶ್ನೆಯ ಕಡೆ ಹೊರಡೋಣ. ಅಪ್ಪ, ಸಾಂಖ್ಯಯೋಗದಲ್ಲಿ 42ನೇ ಶ್ಲೋಕ ಒಂದು ಬರುತ್ತದೆ. 42ರಿಂದ 43, 44, 45, 46ರವರೆಗೂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಿಶ್ಚಿತಃ ವೇದವಾದರ ತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಎಂದು ಒಂದು ಬರುತ್ತದೆ. ಅದೇ ರೀತಿ ಅದು ಮುಂದುವರಿದು ಯಾವನಾರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ. ಅಂದರೆ ವೇದಗಳಿಂದ ಎಷ್ಟು ಬೇಕೋ ಅಷ್ಟೇ ನಾವು ತೆಗೆದುಕೊಳ್ಳಬೇಕು ಎಂದು ಆ ಕೊನೆಯ ಶ್ಲೋಕದ ಅರ್ಥ ಬಂದರೆ, ಮೊದಲಲ್ಲಿ ವೇದವಾಕ್ಯಗಳಲ್ಲಿ ನಾವು ಮಾಡುವ ಕರ್ಮಫಲಗಳು ಸ್ವರ್ಗಾದಿ ಫಲಗಳನ್ನು ಪಡೆಯುವ ಒಂದು ಐಚ್ಛಿಕ ವಿಷಯಗಳಿಂದ ಅದನ್ನು ಮಾಡುವ ಕರ್ಮಗಳನ್ನು ಮಾಡುವ ಪ್ರಸ್ತಾಪವಿದೆ ವೇದಗಳಲ್ಲಿ ಅಂತ ಒಂದು ಪ್ರಸ್ತಾಪ ಬರುತ್ತದೆ. ಇದನ್ನೆಲ್ಲ ನೋಡಿದಾಗ ಹಲವೆಡೆ ಕೆಲವು ಜಿಜ್ಞಾಸುಗಳು ಕೃಷ್ಣ ಅರ್ಜುನನಿಗೆ ವೇದ ವಾಕ್ಯಗಳನ್ನು ಸಂಪೂರ್ಣ ಅದನ್ನು ಅನುಸರಿಸಬೇಡ ಎಂದು ಹೇಳಿದ್ದಾನೆಯೇ, ಅರ್ಜುನನಿಗೆ ಕೃಷ್ಣನು ಅದನ್ನು ಪೂರ್ತಿ ಪರಿಪಾಲಿಸುವ ಅಗತ್ಯವಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿದ್ದಾನೆಯೇ? ಇದೊಂದು ಸಂಶಯ, ಗೊಂದಲ ಹಲವು ಕಡೆ ಗಮನಿಸಿದ್ದೇನೆ. ಇದರ ಕುರಿತು ನಿಮ್ಮ ಅನಿಸಿಕೆ? ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹೌದು, ಈ ಶ್ಲೋಕ ಬಗ್ಗೆ ಅದೇ 3-4 ಶ್ಲೋಕಗಳನ್ನು ಬಹಳ ತಪ್ಪಾಗಿ ತುಂಬ ಸಂಪ್ರದಾಯಸ್ಥರು ಮತ್ತು ಒಂದು ವೇದ ವಿರೋಧಿಗಳು ಮತ್ತು ಇನ್ನೊಂದು ರೀತಿಯಿಂದ ವೇದ ನಮಗೆ ಫಲ ಕೊಡ್ಲಿಕ್ಕೆ ಮಾತ್ರ ಇರೋದು ಅಂತ ಹೇಳೋದು, ಇಂಥದ್ದು ರೀತಿಯಿಂದ ಎಲ್ಲ ಸಾಕಷ್ಟು ಗೊಂದಲಗಳನ್ನು ಮಾಡ್ಕೊಂಡಿರೋದು ನಾವು ಕೇಳ್ತೇವೆ. ಅದರ ಒಂದು ಸರಳವಾದ ಸಂಗ್ರಹಿತವಾದ ಒಂದು ಅರ್ಥವನ್ನು ನಾನಿಲ್ಲಿ ಹೇಳಿಬಿಡ್ತೇನೆ. ಇದು ಪ್ರಾರಂಭಕ್ಕೆ ಯಾಕೆ ನಾನು ಇದನ್ನು ಹೇಳಬೇಕು ಅಂತಂದರೆ, ಅರ್ಜುನ ತಾನು ಈ ಯುದ್ಧ ಕರ್ಮವನ್ನು ಮಾಡಿದ್ರಿಂದ ಏನು ಪರಿಣಾಮ, ಏನು ಫಲ ಅನ್ನೋದ್ರ ಬಗ್ಗೆ ಚಿಂತೆಯಿಂದ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ನನ್ನ ಕುಲಸ್ತ್ರೀಗಳು ಕುಲನಾಶ ಎಲ್ಲ ಆಗಿಬಿಡ್ತದೆ, ಮತ್ತು ವರ್ಣಸಂಕರ ಆಗಿಬಿಡ್ತದೆ, ಈ ಒಂದು ಅಪಾಯ ಉಂಟು, ಇದರಿಂದ ನಮಗೆ ಫಲ ಪಾಪ ಅಂತಲೇ ಸ್ಪಷ್ಟವಾಗಿ ಹೇಳ್ತಾನೆ. ನನಗೆ ಅರ್ಥ ಆಯಿತು, ನಿನಗೆ ಗೊತ್ತಾಗಲಿಲ್ವಲ್ಲ ಅಂಥೇಳಿ. ಎಲ್ಲಿವರೆಗೆ ಅಂದರೆ ಯಾರಾದರೂ ನನ್ನ ಬಂದು ಕೊಂದರೆ ಒಳ್ಳೆಯದು ಅನ್ನುವ ಲೆಕ್ಕದವರೆಗೆ ಹೋಗ್ಬಿಟ್ಟೆ ಅವನು. ಹಾಗಾಗಿ ಆ ಥರದ್ದು ಅವನಿಗೆ ಏನು ಫಲ ಅಂತ ತಿಳ್ಕೊಂಡಿದ್ನೋ ಆ ಫಲ ತನಗೆ ಸಿಗ್ತಾ ಇಲ್ಲ ಇದು ಅನ್ನೋ ಅರ್ಥದಲ್ಲಿ. ಹಾಗಾಗಿ ಅವನಿಗೆ ಈ ಸಮತ್ವವನ್ನು, ಸುಖ ದುಃಖೇ ಸಮಯಕೃತ್ವ ಅನ್ನೋದನ್ನೆಲ್ಲ ಹೇಳಿದ ನಂತರ ಸ್ವಧರ್ಮದ ಬಗ್ಗೆ ಅವನು ಮಾತಾಡಿ, ಅದು ವಿಗುಣವಾಗಿದ್ದು ನಿನಗೆ ಕಂಡರೂ ಕೂಡ ಅದರಲ್ಲೇ ನಿನ್ನ ಶ್ರೇಯಸ್ಸುಂಟು ಅಂತ. ಶ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೆ ಅಂತ ಹೇಳಿದೆ. ಯಾವುದು ನನಗೆ ಶ್ರೇಯಸ್ಸು ನಿಶ್ಚಿತವಾಗಿ ಹೇಳು ಅಂತ ಹೇಳಿ ಸ್ವಧರ್ಮ ಅಂತ ಹೇಳಿ ಅವನು ಮುಂದುವರಿತಾನೆ. ನಂತರ ಗುಣಗಳ ಬಗ್ಗೆ ಮತ್ತು ವಿಸ್ತಾರವಾಗಿ ಮತ್ತು ಮುಂದಕ್ಕೆ ಬಂದೇ ಬರ್ತದೆ. 14ನೇ ಅಧ್ಯಾಯದೆಲ್ಲ ಇದೆ, 13ನೇ ಕ್ಷೇತ್ರದಿಂದಲೂ ಬಂದಿದೆ, ಮತ್ತು ತ್ರಿಗುಣ್ಯ ಬಗ್ಗೆ ತುಂಬ ವಿಸ್ತಾರವಾಗಿದೆ. ಮತ್ತೆ ಬಿಡುವ ಇಲ್ಲಿ ಪ್ರಾರಂಭದಲ್ಲಿ ಒಂದು ಮಾತುಗಳು ಬಂದಿದೆ. ಅಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನ ಸ್ವರ್ಗಪರಾಹ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ. ಇದಿಷ್ಟು ಒಂದು. ಮತ್ತೆ ಇದು ಹೀಗಾಗಬೇಡ ಅಂತ ಹೇಳಲಿಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು ಬಂದಿದೆ. ಇದು ಆಲೋಚನೆ ಮಾಡ್ಬೋದು. ಹೇ ಅರ್ಜುನ, ಅವಿಪಶ್ಚಿತ ಪುಷ್ಪಿತಾಂ ವಾಚಂ ಪ್ರವದಂತಿ. ಸ್ವಲ್ಪ ಇನ್ನೂ ವಿವೇಕ ಕಡಿಮೆ ಇದ್ದವರು, ಅಂದರೆ ಜ್ಞಾನಿ ಅಲ್ಲದೇ ಹೋದವರು, ಜ್ಞಾನಾಸಕ್ತಿ ಅಲ್ಲದೇ ಹೋದವರು ಏನು ಹೇಳ್ತಾರೆ? ಪುಷ್ಪಿತಾಂ ವಾಚಂ ಪ್ರವೇದಂತಿ. ಪುಷ್ಪಿತವಾದ ಮಾತಿನಲ್ಲಿ ವಾಕ್ಪುಷ್ಪ ಅಂತ ಹೇಳ್ತಾರಲ್ಲ, ಮಾತಿನ ಮಲ್ಲರು ಬಹಳ ಚೆನ್ನಾಗಿ ಮಾತಾಡ್ತಾರೆ.
ಆ, ನೀವು ವೇದದಲ್ಲಿ ಆಸಕ್ತರಾಗಿರಿ. ವೇದಾಂತ ಸುದ್ದಿಗೆ ಹೋಗೋದೇ ಇಲ್ಲ ಅವರು, ವೇದದಲ್ಲೇ ಇದೆ. ಆ, ಸ್ವರ್ಗ ಕಾಮ ಇದ್ದರೆ ಅಗ್ನಿಷ್ಠೋಮ ಮಾಡಿ, ರಾಜರೆಲ್ಲ ಅಶ್ವಮೇಧ ಯಾಗ ಮಾಡಿ, ರಾಜಸೂಯ ಯಾಗ ಮಾಡಿ, ನಿಮ್ಮ ರಾಜ್ಯ ವಿಸ್ತಾರ ಮಾಡಿ, ನಿಮ್ಮ ಹಕ್ಕನ್ನು, ನಿಮ್ಮ ಅಧಿಕಾರವನ್ನು, ನಿಮ್ಮ ಬಲವನ್ನು ಬೇರೆಯವರಿಗೆ ತೋರಿಸಿ, ಮತ್ತು ಇನ್ನೂ ನಮಗೆ ಲೌಕಿಕವಾಗಂತೂ ಈ ಸ್ಮಾರ್ತವಾಗಿ ಬೇಕಷ್ಟು ಕರ್ಮಫಲಗಳು, ಶಾಂತಿ, ಪುಷ್ಟಿ, ತುಷ್ಟಿ ಫಲಗಳ ಬಗ್ಗೆ ಹಲವು ಕರ್ಮಾಂಗಗಳೆಲ್ಲ ಇದೆ. ಅದರಿಂದ ನಿನಗೆ ಅದು ಸಿಗ್ತದೆ, ಇದು ಸಿಗ್ತದೆ, ಇನ್ನೊಂದು ಸಿಗ್ತದೆ, ಆ ಅರ್ಚನೆ ಮಾಡು, ಈ ಅರ್ಚನೆ ಮಾಡು, ಈ ದೋಷ ಹೋಗ್ತದೆ ಅಂತೆಲ್ಲ ಹೇಳ್ತಾರಲ್ಲ, ಅವುಗಳನ್ನೆಲ್ಲ ಪುಷ್ಪಿತಾಂ ವಾಚಂ. ಮತ್ತು ಈ ವಿವೇಕ ಅಂತಂದ್ರೆ ಅವರೆಲ್ಲ ಅವಿವೇಕಿಗಳು ಅನ್ನೋ ಅರ್ಥ ಅಲ್ಲ. ಅವಿಪಶ್ಚಿತ ಅಂತಂದರೆ ಬುದ್ಧಿ ಪಕ್ವವಾಗದೇ ಹೋದವರು, ಆಗದೆ ಹೋಗಿರುವಂಥವರು. ಬುದ್ಧಿ ಪಕ್ವವರು ಅಂದ್ರೇನು? ಜ್ಞಾನಕ್ಕೆ ಸಂಬಂಧಪಟ್ಟು ಇದನ್ನು ಮೀರಿ ಹೋಗಬೇಕು ಅಂತ ಇರ್ತಾ ಇರೋದು. ಈ ಪಾಪ ಪುಣ್ಯಗಳನ್ನು ಮೀರಿ ಹೋಗಬೇಕು ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಧರ್ಮ ಅಧರ್ಮ ಪಾಪ ಪುಣ್ಯಗಳನ್ನು ಮೀರಿ ಹೋಗೋದು ಅಂತ. ಇವನು ಬಹಳಷ್ಟು ಕೇಳಿದಾನಲ್ಲ ಅವನು. ಅದಕ್ಕಾಗಿ ಈ ಫಲ ಇಟ್ಟುಕೊಂಡು ನೀವು ವೇದ ಮಂತ್ರಗಳನ್ನು ಹೇಳಲಿಕ್ಕೆ ಹೋದರೆ ಅದು ಅವಿಪಶ್ಚಿತ ಬುದ್ಧಿಯವರು ಅಂತ ಸ್ಪಷ್ಟ. ನಿಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರೆ. ಅಯ್ಯೋ, ಯುದ್ಧ ಮಾಡಿದರೂ ಸ್ವರ್ಗ ಸಿಗ್ತದೆ ಅಂತ ಧರ್ಮ ಹೇಳ್ತದೆ. ನೀನು ಅದು ತೀರಿ ಹೋದರೆ, ಇಲ್ಲದೆ ಹೋದರೆ ನಿನಗೆ ಭೋಗ ರಾಜ್ಯವೇ ಸಿಗ್ತದೆ ಅಂತ ಹೇಳ್ತಿದೆ. ಇದಿಷ್ಟು ಮತ್ತು ಇದು ಚಕ್ರ. ಇದು ಸ್ವರ್ಗಕ್ಕೆ ಹೋದರೂ ಮತ್ತು ಮುಂದಕ್ಕೆ ಅದನ್ನೇ ಕೃಷ್ಣ ಹೇಳಿದ್ದಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ. ಹಾಗೆ ಸ್ವರ್ಗಕ್ಕೆ ಹೋದವರೆಲ್ಲ ಇರ್ತಾರೆ, ಇಲ್ಲ ಮತ್ತೆ ಇಲ್ಲಿಗೆ ಬರಬೇಕು, ಮತ್ತೆ ಈ ಜನ್ಮ ಕರ್ಮದಲ್ಲಿ ಜರಾಮರಣದಲ್ಲೆಲ್ಲ ಈ ದುಃಖಾಲಯದಲ್ಲೇ ಇರಬೇಕಾಗ್ತದೆ. ಹಾಗಾಗಿ ನಿನಗೆ ಶಾಶ್ವತವಾಗಿ ಒಂದು ಮುಕ್ತಿ ಬೇಕು ಅಂತ ನಿನಗೆ ನಿಜವಾದ ಆಸಕ್ತಿ ಇದ್ದರೆ ನೋಡಿ, ಮುಂದಿನ 49ನೇ ಶ್ಲೋಕದಲ್ಲಿ ಬರ್ತದೆ, ಕೃಪಣಾಹ ಫಲಹೇತವಃ. ನನಗೆ ಸ್ವರ್ಗ ಸುಖ ಬೇಕು, ನಾನು ದೊಡ್ಡ ಮನೆ ಕಟ್ಕೊಂಡು ಆರಾಮಾಗಿರಬೇಕು, ನನಗೆ ಯಾವುದೋ 3 ಕೋಟಿ ಕಾರೇ ಬೇಕು, ಇದೆಲ್ಲ ಅತಿಯಾಗಿರುವಂತಹ ಆಸೆಗಳನ್ನು ಕೇಳ್ಕೊಂಡು ಹೋಗಬೇಕು ಅಂತೇಳಿ. ಆದರೆ ಆಗ ಆ ಫಲ ಹೇಳೋದು ಈ ವೇದ ಕರ್ಮಗಳಿಂದ ಆಗ್ತದೆ ಅಂತ ನೀನು ವೇದ ಮಂತ್ರಗಳನ್ನು ಹೇಳಿದರೆ ಅದು ಕ್ಷಣಿಕವಾಗುವುದು. ಕ್ಷಣಿಕವಾಗುವುದ್ರೇನು? ಈ ಜನ್ಮ ಮುಂದಿನ ಜನ್ಮದಲ್ಲೇ ಮತ್ತೆ ನೀನು ಹಿಂದಕ್ಕೆ ಬರಲೇಬೇಕಾಗ್ತದೆ. ಹೊರತು ವೇದ ಮಂತ್ರಗಳನ್ನು ಹೇಳಬಾರದು ಅಂತ ಹೇಳಿಲ್ಲ ಅವನು. ನಿನ್ನ ಕರ್ಮ, ಬ್ರಾಹ್ಮಣನಾಗಿರುವಂಥವನಿಗೆ ಅಂದರೆ ಮಂತ್ರವನ್ನು ಮಾಡ್ತಾ ಇರಬೇಕಿದ್ರೆ ಅದು ಒಂದು ನಿಯಮನೇ ಇದೆ. ನಿಷ್ಕಾರಣೋ ವೇದೋ ಅಧ್ಯೇತವ್ಯ. ನಿಷ್ಕಾರಣ ಪ್ರಶ್ನೆ ಕೇಳಬಾರ್ದು, ಇದು ನನಗೆ ಒಳ್ಳೇದಾಗ್ತದೆ ಕೆಟ್ಟದ್ದಾಗ್ತದೆ. ನಿನ್ನ ಕರ್ಮ ಇದು. ನೀನು ದಿನಾ ಮಂತ್ರವನ್ನು ಹೇಳಲೇಬೇಕು. ನೀನು ಏನೇನು ವಿಧಿ ಇದೆಯೋ ಅದೆಲ್ಲ ನೆನೆಸಲೇಬೇಕು, ಮತ್ತು ವಿಧಿ. ಹಾಗಾಗಿ ನೀನು ಮಾಡಬೇಕು. ಈ ರೀತಿ ಮಾಡಿದಾಗ ಏನೂ ತೊಂದರೆ ಇಲ್ಲ, ಅದು ಮಾಡಲೇಬೇಕಾದ್ದು. ಆದರೆ ದಕ್ಷಿಣೆ ಸಿಗ್ತದೆ ಅಂತ ಯಾವ್ಯಾವುದೋ ಮಾಡಿಸೋದು, ನನಗೆ ಆ ಫಲ ಸಿಗ್ತದೆ ಈ ಫಲ ಸಿಗ್ತದೆ ಆಸೆಯಿಂದ ಏನೇನೋ ಕರ್ಮಗಳನ್ನು ಮಾಡಿಸ್ಬಿಡೋದು, ಈಗ ಅಂತಹದಕ್ಕೆಲ್ಲ ಸಂಬಂಧಪಟ್ಟು ಇದು ಬರ್ತಾ ಇರೋದು. ಕಾಮಾತ್ಮಾನ ಸ್ವರ್ಗಪರಾಹ. ಎಲ್ಲ ಕಾಮಗಳಲ್ಲೇ ಬಯಕೆಗಳು. ಆ ಬಯಕೆಗಳಿಗೆ ಧರ್ಮದ ಆಧಾರ ಇಲ್ಲದೆ ಹೋದರೆ ಮತ್ತೆ ಆ ಬಯಕೆಗಳಿಗೆ ಒಂದು ಕಾಮ ಮತ್ತು ಸಂಪತ್ತು, ಅದರ ಬಗ್ಗೆ ಧರ್ಮಾತ್ ಸುಖಂ ಅಂತ ಗೊತ್ತೇ ಇಲ್ಲ. ಅರ್ಥದಿಂದ ಸುಖ, ಕಾಮದಿಂದ ಸುಖ ಅಂತ ತಿಳ್ಕೊಂಡಿದ್ದಾರಲ್ಲ. ಧರ್ಮಾಧಾರಿತವಾದ ಬಯಕೆಯನ್ನು ಇದ್ದರೆ ಸರಿ, ಅದು ಮಿತಿ ಮೀರಿ ಹೋದರೆ ಅದು ತಪ್ಪು. ಹಾಗಾಗಿ ವೇದಾಧ್ಯಯನಕ್ಕೆ ವಿರೋಧ ಅಂತ ಅವನು ಹೇಳಿದ್ದಲ್ಲ. ಅದರ ಫಲಕ್ಕಾಗಿ ಮಾತ್ರ ನೀನು ಅದನ್ನು ನಡೆಸೋದು ದೊಡ್ಡ ತಪ್ಪು. ದೇವತಾರಾಧನೆ ಮಾಡು, ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮಾಡಲೇಬೇಕಾದ್ದು. ಆದರೆ ನನಗೆ ಇದು ಕೊಟ್ಟರೆ ಮಾತ್ರ ಅದು. ಎಷ್ಟೋ ಸಲ ಹೇಳ್ತಾನೆ ನೋಡು, ಅಯ್ಯೋ ದೇವರು ನನ್ನ ನಡೆಸ್ಕೊಡ್ಲಿಲ್ಲ ಅಂತ ಹೇಳೋದು, ಅಯ್ಯೋ ದೇವರು ಬೇಗ ತಗೊಂಡ್ಬಿಟ್ಟ ಅಂತ, ಅಯ್ಯೋ ದೇವರು ಯಾಕೆ ಇಷ್ಟು ಕಷ್ಟ ಕೊಟ್ಟ ಅಂತ ಎಲ್ಲ ದೇವ್ರ ತಲೆ ಮೇಲೆ ಹಾಕೋದು. ನೀನೇನು ಮಾಡಿದೀಯಪ್ಪ? ನಿನ್ನ ಸಂಚಿತ ಕರ್ಮ, ನಿನ್ನ ಪ್ರಾರಬ್ಧ ಕರ್ಮಗಳ ಬಗ್ಗೆ ಯೋಚನೆ ಮಾಡಿದೀಯ ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದೆಲ್ಲ ವಿಪಶ್ಚಿತ ಬುದ್ಧಿ. ಆ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಈ ಭೋಗ ಐಶ್ವರ್ಯ ಬೇಡ ಅಂತ ಹೇಳೋದಿಲ್ಲ. ತಯಾ ಅಪಹೃತ ಚೇತಸ, ನನಗೆ ಭೋಗ ಬೇಕು, ನನ್ನ ಸಂಪತ್ತು ಬೇಕು ಅಂತ ಮನಸ್ಸನ್ನು ಅದರೊಳಗೇ ಇದ್ಕೊಂಡು ಬಿಡೋದು. ಅದು ಕೊನೆಯದೊಂದು ಹೇಳ್ತಾನೆ ಅವನು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜನ. ಇದು ಬಹಳ ಗಹನವಾಗಿರ್ತಾ ಇರೋದು. ವೇದ ತ್ರಿಗುಣಗಳ ಬಗ್ಗೆ ಹೇಳ್ತದೆ. ಸತ್ವರಜಸ್ತಮಸ್ಸುಗಳಲ್ಲಿ ಸಾತ್ವಿಕವಾದ ಫಲಗಳನ್ನು ಪಡಿ, ರಾಜಸಿಕವಾದ ಫಲಗಳು ಬೇಕು ಬಯಕೆ. ಅವನಿಗೆ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಸರಿ ಆಗಬೇಕು, ಈ ರೀತಿಯಾದೆಲ್ಲ ಇದೆಯಲ್ಲ, ಆ ಮನೋಭಾವವನ್ನು ಬಿಟ್ಟು ನೀನು ನಿಸ್ತ್ರೈಗುಣ್ಯನಾಗುವಂತ. ಇಲ್ಲಿ ನಿಸ್ತ್ರೈಗುಣ್ಯನಾಗುವಂತಂದರೆ
ಏನರ್ಥ? ಗುಣ ಹುಟ್ಟಿನಿಂದಲೇ ಬರ್ತಾ ಇರೋದು. ಆ ಗುಣ ಶರೀರ ಇರುವಲ್ಲಿವರೆಗೂ ಇರ್ತದೆ. ಆದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಷ್ಟೇ ಹೊರತು ನಿರ್ಗುಣನಾಗ್ಬಿಡ್ಬೇಕು ಅಂತಾರೆ. ನಿರ್ಗುಣನಾದರೆ ಪ್ರಕೃತಿಯಲ್ಲಿ ಇಲ್ಲ ಅವನು, ಪ್ರಕೃತಿಯಲ್ಲಿ ಇಲ್ಲ, ಅದು ಮೂಢ ಆಗಿಬಿಡ್ತದೆ. ಯಾವುದು ಜ್ಞಾನಿಯಾಗಿರುವವನು ಮಾತ್ರ ನಿರ್ಗುಣ ಆಗಿದ್ದರೆ ಮಾತ್ರ ಜ್ಞಾನಿ ಆಗಿರ್ತಾನೆ. ಹಾಗಾಗಿ ನಾವೆಲ್ಲ ತ್ರಿಗುಣಗಳಲ್ಲೇ ಇರುವಂಥವ್ರು. ಆ ತ್ರಿಗುಣಗಳ ನಿಸ್ತ್ರೈಗುಣ್ಯ ಅಂತ ಹೇಳಿದರೆ ಈ ಫಲಗಳ ಬಯಕೆಯಿಂದ ಕಡಿಮೆ ಮಾಡ್ಕೋ ಅಂತ ಹೇಳಿ ಅಷ್ಟೇ ಹೊರತು ಇಲ್ಲಿ ನಿಸ್ತ್ರೈಗುಣ್ಯ ಅಂತ ಕೂಡ ನೀನು ಗುಣಾತೀತ ಆಗಿಬಿಡ್ಬೋದು ಅಂತಲ್ಲ. ಗುಣಾತೀತ ಆಗಬೇಕಿದ್ರೆ ಏನಾಗಬೇಕಾಗಿರೋದು? ಪರಿ ಸತ್ವ ಇದ್ದವರು ದೇವತೆಗಳು ಅಂತ, ಪರಿ ತಾಮಸ ಇದ್ದವರು ರಾಕ್ಷಸರು. ಮನುಷ್ಯರ್ಯಾರು? ಈ ಸತ್ವ ಮತ್ತು ತಮ ರಜ ಇದೆಲ್ಲ ಮಿಶ್ರಣವಾಗಿರುವಂತಹದ್ದು ಮಾನವ ಗುಣ. ನೀನು ಮೊದಲು ಸತ್ವಕ್ಕೆ ಹೋಗಬೇಕು. ಸತ್ವಕ್ಕೆ ಹೋಗಿ ಮತ್ತೆ ಸತ್ವವು ನಿಬದ್ಧಾತಿ ಅಂತ ಹೇಳಿದ್ದಾನೆ ಮುಂದೆ 13ನೇ ಅಧ್ಯಾಯದಲ್ಲಿ. ನಿಬದ್ಧಾತಿ ಧನಂಜಯ ಅಂತ. ಸತ್ವವೂ ಕೂಡ ನಮ್ಮನ್ನು ಬಂಧಿಸ್ತದೆ, ಅದರಿಂದ ಮೀರಿ ಹೋಗಬೇಕು ಅಂತ. ಜ್ಞಾನಿಗೆ ಆ ರೀತಿಯ ಹೋಗ್ತಾ ಇರೋದು ಅದು ತುಂಬ ಮೇಲ್ಗಡೆದು. ಆದರೂ ಅವನು ಹೇಳ್ತಾನೆ. ಮತ್ತು ಕೊನೆಗೆ ವೇದದಿಂದ ಮೀರಿ ನೀನು ಹೋಗಬೇಕು ಅಂತ ಹೇಳಬೇಕಿದ್ರೆ ವೇದವನ್ನು ನಿಲ್ಲಿಸೋದಲ್ಲ. ಈಗ ನೋಡಿ, ನಮಗೆಲ್ಲ ಕಡೆಗೆ ನೀರಿಲ್ಲ ಅಂದರೆ ನಾವೇನು ಮಾಡ್ತೇವೆ? ಒಂದು ಬಾವಿ ತೋಡಿಸ್ತೇವೆ, ಒಂದು ಕೆರೆ ತೋಡಿಸ್ತಾರೆ, ಅಥವಾ ನೀರನ್ನು ಒಡ್ಡು ಹಾಕಿ ಅದರ ಕಾಲುವೆ ಮೂಲಕ ಇಲ್ಲಿಗೆ ತರ್ತಾರೆ. ನೀರು ಸಮೃದ್ಧಿ ಆಯಿತು ಅಂತೇಳಿ. ಇದು ಯಾರಿಗೆ ನೀರಿಲ್ವೋ ಅವರಿಗೆ ಬೇಕಾಗಿರೋದು. ಯಾವನಾರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕ್ಕೆ. ಸರ್ವತಃ ಸಂಪ್ಲುತ, ಎಲ್ಲ ಕಡೆಗೆ ಕುಡಿಯುವ ನೀರು ತುಂಬಿ ತುಳುಕ್ತಾ ಇದೆ. ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ನೋಡಿ, ಅದು ತುಂಬಿ ತುಳುಕ್ತಾ ಇರಬೇಕಿದ್ರೆ ಯಾವನಾದರೂ ಬಾವಿ ಹತ್ರ ಹೋಗ್ತಾನೆ? ಬೇಕಾ? ಅವಶ್ಯಕತೆ ಇದೆಯಾ? ಯಾರೋ ಒಂದು 10 ರೂಪಾಯಿ ಬಗ್ಗೆ ಲಕ್ಷ ಹಾಕ್ತಾರೆ, ಮನೆಯಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಲ್ಲ ಇರಬೇಕಿದ್ರೆ, ನೆನೆಸ್ಬೇಕಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾರೆ, ಅಥವಾ ಆ ಥರದ್ದು ಕೊಡ್ತಾರೆ. ಆ ರೀತಿಯಾಗಿ ಸರ್ವತಃ ಸಂಪ್ಲುತೋದಕ್ಕೆ ಉದಪಾನ ಅಂತಂದರೆ ಈ ನೀರು ಏನು ಕುಡಿಲಿಕ್ಕಾಗಿ ನೀರು ಬೇಕಾಗಿರುವಂತಹದ್ದು, ಅದು ಎಲ್ಲ ಕಡೆಗೆ ತುಳ್ಕಬೇಕಿದ್ರೆ ಬಾವಿಯಲ್ಲೇನೆ ಅಂತ ಯಾರು ಹುಡುಕ್ಲಿಕ್ಕೆ ಹೋಗೋದೇ ಇಲ್ಲ. ಇಷ್ಟೆಲ್ಲ ನೀರಿದೆ, ಬಾವಿಯಲ್ಲಿ ನೀರು ಬೇಕು ನನಗೆ ಅಂತ ಹೇಳಿಕ್ಕೆ ಹೋದರೆ ಏನು ಹೇಳಬೇಕಂತ ಅವನಿಗೆ? ಶುದ್ಧ ಜಲವೇ ಎಲ್ಲ ಕಡೆಗೆ ಇರ್ತಾ ಇರೋದು. ವೇದ ವಿರೋಧಿ ಅಂತಲ್ಲ, ವೇದವನ್ನು ಆಧಾರ ಇತ್ತು ಬ್ರಾಹ್ಮಣಗಳಲ್ಲೇನು ಫಲಹೇತುವಾಗಿ ನೀನು ಮಾಡಲಿಕ್ಕೆ ಹೋದರೆ ನಿನಗೆ ದೋಷ ಬರ್ತದೆ ಅಂತ. ನಾನು ಅವರನ್ನು ಸೋಲಿಸ್ತೇನೆ, ನಾನು ಗೆಲ್ತೇನೆ, ಇದು ಬೇಡ. ಸಾಮಾನ್ಯವಾಗಿ ಪುಷ್ಪಿತ ಮಾತುಗಳನ್ನು ನಂಬಿಕೊಂಡು, ಜಾಹೀರಾತುಗಳಲ್ಲಿ ನಂಬಿಕೊಂಡಿದ್ದ ಹಾಗೆ ಅದು ಮಾಡಿಸ್ಬೇಕು, ಇದು ಮಾಡಿಸ್ಬಾರ್ದು, ಹಾಗೆ ಮಾಡಿಸಿದ್ರೆ ಹಾಗಾಗ್ತದೆ, ಹೀಗಾಗ್ತದೆ ಅಂತ ಹೇಳೋದೇ ತಲೆಯಲ್ಲಿ ಇಟ್ಕೊಂಡು ಆ ಫಲಕ್ಕಾಗಿ ಓಡ್ತಾ ಇರುವಂತಹದ್ದು ಅದು ವಿವೇಕ ಬುದ್ಧಿ ಅಲ್ಲ. ಸುಖ ದುಃಖವನ್ನು, ಲಾಭವನ್ನು ಅದನ್ನು ಸಮಾನವಾಗಿ ಸ್ವೀಕರಿಸಬೇಕಾಗಿರುವಂತಹದ್ದು ವಿಪಶ್ಚಿತ ಬುದ್ಧಿ. ಆದ್ದರಿಂದ ಮುಂದಕ್ಕೆ ಶ್ಲೋಕ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಗುರುನಂದನ ಅಂತೇಳಿ. ನಿಶ್ಚಿತವಾದ ಬುದ್ಧಿ, ನಿನಗೆ ದೃಢವಾದ ಬುದ್ಧಿ ಇರಲಿ. ದೃಢವಾದ ಬುದ್ಧಿ ಎಲ್ಲಿರಬೇಕು ಅಂತಂದರೆ ನಿನ್ನ ಗುಣಕ್ಕೆ ತಕ್ಕಂತೆ ನಿನ್ನ ಧರ್ಮ, ಕ್ಷತ್ರಿಯ ಧರ್ಮ ಪಾಲನೆ ಮಾಡೋದು. ಈಗ ಅದು ಯುದ್ಧ ಕರ್ಮ ಬಂದಿದೆ. ಯೋಗಾಯ ಯುಜ್ಯಸ್ವ, ಸ್ಪಷ್ಟವಾಗಿ ಹೇಳಿದೆ. ಯೋಗಕ್ಕೆ ಹೊಂದಿಸಿಕೊಂಡು ನೀನು ಯುದ್ಧ ಮಾಡು ಅಂತ ಹೇಳೋದೇ ಕೃಷ್ಣ ಹೇಳುವ ತೀರ್ಮಾನ. ನಮಸ್ಕಾರ. 7ನೇ ಸಂಚಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮಲ್ಲೂ ಏನಾದರೂ ಗೊಂದಲ ಅಥವಾ ಪ್ರಶ್ನೆಗಳಿದ್ದರೆ ಮುಕ್ತವಾಗಿ ಕೇಳಬಹುದು, ಚರ್ಚಿಸೋಣ. ಧನ್ಯವಾದ. ನಮಸ್ಕಾರ.